ಬದುಕು ಮುಳುಗಬೇಕಾದ್ರೆ ಪುನರ್ಜನ್ಮ ನೀಡಿದ್ರು ರವಿ. ನಮ್ಮಿಬ್ಬರ ಪ್ರಥಮ ರಾತ್ರಿ ಇನ್ನೇನು ರವಿ ಬರುವ ಸಂದರ್ಭವಾಯಿತು. ನಾವ್ ಯಾವಾಗಲೂ ಸದಾಕಾಲ ಹೀಗೆ ಇರಬೇಕು ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದೀವಿ. ನಾವ್ ಯಾವಾಗಲೂ ಹೀಗೆ ಇರೋ ರೀತಿಯಲ್ಲಿ ಆಶೀರ್ವಾದ ಮಾಡುತ್ತದೆ. ಹಲೋ ಹಲೋ, ನಾನ್ ಭಾರತಿ ಮಾತಾಡ್ತಾ ಇರೋದು. ನೀವು ಯಾರು? ಭಾರತಿ, ನಾನು ರವಿ ಮಾತಾಡ್ತಾ ಇದ್ದೀನಿ. ಈಗ ತಾನೇ ಬೆಂಗಳೂರಿಂದ ಬಂದಿದ್ದೀನಿ ಕಣೆ. ಟ್ರೈನ್ ತುಂಬಾ ಲೇಟ್ ಆಗಿ ಬಂತು. ಈಗ ರೈಲ್ವೆ ಸ್ಟೇಷನ್ ಮಾತಾಡ್ತಾ ಇದ್ದೀನಿ. ಇನ್ನು ಅರ್ಧ ಗಂಟೆಯಲ್ಲಿ ಮನೆಗೆ ಬಂದ್ಬಿಡ್ತೀನಿ ಕಣೆ. ಭಾರತಿ, ನೀನು ನನ್ನ ದಾರಿ ತುಂಬಾ ಕಾಯ್ತಿರ್ಬೇಕಲ್ಲ. ಅರ್ಜೆಂಟಾಗಿ ಬರ್ತೀನಿ. ಮೈ ಸ್ವೀಟ್ ಹಾರ್ಟ್, ಫೋನ್ ಇಲ್ಲ. ಓಕೆ, ಬಾಯ್ ಬಾಯ್. ಮುಗಿಸ್ತಾ ಇದ್ದಾರಲ್ಲ, ಈಗ ಸ್ವಲ್ಪ ಹೊತ್ತಂದ್ರೆ ಮನೆಗೆ ಬರ್ತಾರಲ್ವಾ? ಚೆನ್ನಾಗಿದ್ದೀಯಾ ಭಾರತಿ? ನಾನ್ ಚೆನ್ನಾಗಿದ್ದೀನಿ. ನೀವ್ ಯಾರು? ನಾನು ಭಾರತಿ, ನಿನ್ನ ಪ್ರೀತಿಯ ಗಂಡ ಮಂಜು. ಅಂದ್ರೆ ನೀವು? ಭಾರತಿ, ನೀನ್ ಚೆನ್ನಾಗಿದ್ದಿ ಅಂತ ನನಗೆ ಚೆನ್ನಾಗಿ ಗೊತ್ತು ಭಾರತಿ, ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಾನು ಯುದ್ಧದಲ್ಲಿ ಸತ್ತು ಹೋದೆನೆಂದು ಸುಳ್ಳು ಸುದ್ದಿ ಹಬ್ಬಿಸಿಬಿಟ್ರು. ಮಂಜು, ಯುದ್ಧ ಮಾಡುವಾಗ ವೈರಿ ಪಡೆಗಳು ನಮ್ಮ ಪಡೆಯ ಮೇಲೆ ಬಾಂಬ್ ಎಸೆದರು. ಸಿಡಿದು ಬಂದ ಬಾಂಬ್ನಿಂದ ನನ್ನ ತಲೆಗೆ ಭಾರವಾದ ಪೆಟ್ಟು ಬಿಟ್ಟು ನಾನು ಸ್ಥಳದಲ್ಲೇ ಮೋರ್ಚೆ ಹೋಗಿ ಬಿಟ್ಟು ಬಿಟ್ಟೆ. ಸತ್ತ ಸಾವಿರಾರು ಸೈನಿಕರ ಅಂತ್ಯಕ್ರಿಯೆಯಲ್ಲಿ ಈ ಮಂಜು ಕೂಡ ಇದ್ದಾನೆ ಅಂತ ಸರ್ಕಾರ ತೀರ್ಮಾನ ಮಾಡಿತು. ಅಲ್ಲಿಂದ ಯಾರು ಪುಣ್ಯಾತ್ಮರು ನನ್ನನ್ನು ತಮ್ಮ ಮನೆಗೆ ಕರೆದೊಯ್ದು ಉಪಚಾರ ಮಾಡಿದ್ರಂತೆ. ನೀನ್ ಯಾರು, ನಿನ್ನ ಹೆಸರೇನು, ನಿನ್ನ ಊರು ಯಾವುದು ಅಂತ ಕೇಳಿದ್ರಂತೆ. ಆದ್ರೆ ಕೇಳುವ ಪ್ರಜ್ಞೆ ನನಗೆ ಇರಲಿಲ್ಲವಂತೆ. ಬಹು ದಿನಗಳ ನಂತರ ನನಗೆ ಪ್ರಜ್ಞೆ ಬಂತು. ನನಗೆ ಪ್ರಜ್ಞೆ ಬಂದಾಗ ಈ ನಿನ್ನ ಮುಖ ನೋಡ್ಬೇಕೆಂಬ ಹಂಬಲದಿಂದ ನಾನು ಓಡಾಡಿ ಬಂದೆ ಭಾರತಿ. ಮತ್ತೆ ಈ ಸಮಾಜ, ಸರ್ಕಾರ, ಪತ್ರಿಕೆಗಳು ಈ ಮಂಜು ಸತ್ತಿದ್ದಾನೆ ಅಂತ ಹೇಳಿದ್ರು ಕೂಡ ನೀನು ಮಾತ್ರ ನಾನು ಸತ್ತಿಲ್ಲ ಅಂತ ತಿಳ್ಕೊಂಡಿದ್ದೀಯಲ್ಲ ಭಾರತಿ. ಒಂದು ವೇಳೆ ನಾನು ಸತ್ತಿದ್ದೇನೆಂದು ನೀನು ತಿಳಿದುಕೊಂಡಿದ್ದರೆ ನಿನ್ನ ಹಣೆ ಮೇಲೆ ಕುಂಕುಮ ಇರುತ್ತದೆ, ಮೂಗಿನಲ್ಲಿ ಮುತ್ತುಗಳು ಇರುತ್ತಲ್ಲ, ಕೈಗಳಲ್ಲಿ ಹಸಿರು ಬಳೆಗಳು ಇರುತ್ತಲ್ಲ. ಅಷ್ಟೇ ಅಲ್ಲ ಭಾರತಿ, ಈ ನಿನ್ನ ಕಾಲಲ್ಲಿ ಕಾಲುಂಗುರು ಕೂಡ ಇರುತ್ತಲ್ಲ. ಅಂದ್ರೆ ನಾನು ಇನ್ನೂ ಬದುಕಿದ್ದೇನೆಂದೇ ತಿಳ್ಕೊಂಡಿದ್ದೆ ಭಾರತಿ. ಈ ನಮ್ಮ ಪ್ರೇಮ ಎಷ್ಟು ಪವಿತ್ರವಾದದ್ದು ಭಾರತಿ, ಎಷ್ಟು ಪವಿತ್ರವಾದದ್ದು. ಯಾವ ದಿನ ನಾನು ಯುದ್ಧಕ್ಕೆ ಹೋಗೋ ಮುತ್ತ ಇದೇ ಹೂವಿನ ಮಂಚ ಮರೆಯದ
ದಿನ ನಾನು ಯುದ್ಧಕ್ಕೆ ಹೋಗೋ ಮುಂದ ಇದೇ ಹೂವಿನ ಮಂಚ, ಇದೇ ತರ ಬಣ್ಣದ ಸೀರೆಯನ್ನುಟ್ಟು, ಇದೇ ತರ ಹೂ ಹಿಡಿದು, ಇದೇ ತರ ಕೈಯಲ್ಲಿ ಹಾಲಿನ ಗ್ಲಾಸ್ ಹಿಡಿದುಕೊಂಡು ನನ್ನನ್ನು ಪ್ರಥಮ ರಾತ್ರಿಯ ದಿನ ಯುದ್ಧ ಮಾಡಲು ರಣರಂಗಕ್ಕೆ ಕಳಿಸಿಕೊಟ್ಟೆ. ಅಂದಿನಿಂದ ಇಂದಿನವರೆಗೂ ನಾನು ಬರುವ ದಾರಿಯ ಕಾಯಕತ್ತೆಯನ್ನು ಭಾರ್ತೆ ಮತ್ತೆ ನಿನ್ನಂತ ಹೆಂಡತಿಯನ್ನು ಪಡೆಯಬೇಕಾದ್ರೆ ನಾನು 7 ಜನ್ಮದಲ್ಲಿ ಪುಣ್ಯ ಮಾಡಿ ಬಂದಿರಬೇಕು ಭಾರ್ತೆ, ಪುಣ್ಯ ಮಾಡಿ ಬಂದಿರಬೇಕು. ಅದಕ್ಕಾಗಿ ಈ ಜನ್ಮದಲ್ಲಿ ನೀನು ನನ್ನ ಹೆಂಡತಿಯಾಗಿ ಸಿಕ್ಕಿದೆ. ಮತ್ತೆ ನಾನು ಇಷ್ಟೊಂದು ಮಾತಾಡ್ತಾನೆ ಇದ್ದೀನಿ, ನೀನು ಮಾತ್ರ ಮೌನವಾಗಿ ನಿಂತ್ಕೊಂಡಿದ್ದೀಯಲ್ಲ. ಮಾತಾಡು ಮತ್ತೆ, ಮಾತಾಡು. ಓಹೋ, ನನ್ನ ಬಗ್ಗೆ ನೀನೇನಾದ್ರೂ ತಪ್ಪಿಕೊಂಡಿದ್ದೆ ಮತ್ತೆ. ನನ್ನ ಗಂಡ ಯುದ್ಧಕ್ಕೆ ಹೋಗಿ 3 ವರ್ಷಗಳಾದರೂ ತಿರುಗಿ ಮನೆಗೆ ಬರಲಿಲ್ಲ. ಹಾ, ಅಲ್ಲೇ ಎಲ್ಲಿ ಆದರೂ ಬೇರೊಂದು ಹೆಣ್ಣನ್ನು ನೋಡಿ ಮದುವೆ ಮಾಡಿಕೊಂಡಿರ್ಬೋದು ಅಂತ ತಿಳ್ಕೊಂಡಿದ್ದೆ ಮತ್ತೆ. ಇದು ಮತ್ತೆ ಅಂಥ ಕೆಲಸ ನಾನು ಮಾಡಿಲ್ಲ. ಅಂಥ ಕೆಲಸ ನೀನು ಮಾಡಿಲ್ಲ ಅಂದ ಮೇಲೆ ನಾನೇನು ಮಾಡಿ ಮಾಡ್ತೆ, ನಾನೇನು ಮಾಡಿ. ಪ್ರೀತಿಯ ಹೆಂಡತಿ ಇರುವಾಗ ಗಂಡನಾದವನು ಮತ್ತೊಂದು ಮದುವೆ ಆಗ್ಬಾರ್ದು. ಗಂಡ ನಿಂತ ಮೇಲೆ ಹೆಂಡತಿ ಆದವನು ಕೂಡ ಮತ್ತೊಂದು ಮದುವೆ ಆಗ್ಬಾರ್ದು. ಅಂಥ ಹೊಲಸು ಕೆಲಸ ಮಾಡುವವರು ಅವರು ಗರ್ಭೆ ಮಕ್ಕಳಲ್ಲ ಭಾರ್ತಾರೆ, ಅವರು ಜಾರಿನೆಯ ಮಕ್ಕಳು. ನಾನು ಇಷ್ಟೊಂದು ಮಾತಾಡ್ತಾನೆ ಇದ್ದೇನೆ, ನೀನು ಮಾತ್ರ ಮೌನವಾಗಿ ನಿಂತಿದ್ದೀಯಲ್ಲ. ಮಾತಾಡ ಬರ್ತೆ, ಮಾತಾಡ. ಮಂಜು, ಹೇ ಮಂಜು, ನಾನು ಏನಂತ ಮಾತಾಡ್ಲಿ ಮಂಜು, ನಾನು ಏನಂತ ಮಾತಾಡ್ಲಿ? ಯಾಕೆ ಬರ್ತೆ? ನನ್ನ ಮೇಲೆ ಏನಾದರೂ ನನಗೆ ಕೋಪನ ಮತ್ತೆ? ಮಂಜು, ಮುಟ್ಬೇಡಿ ಮಂಜು, ದಯವಿಟ್ಟು ನನ್ನನ್ನು ಮುಟ್ಬೇಡಿ. ಮತ್ತೆ ಏನ್ ಹೇಳ್ತಾ ಇದ್ದೀಯ ನೀನು? ನಾನು ನಿನ್ನ ಮುಟ್ಟು ಮಾತ ಅತಿ 1000 ಜನರ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ನಿನ್ನ ಕೊಳೆಗೆ ತಾಳಿ ಕಟ್ಟಿದ ಗಂಡ ನಾನು. ನಿನ್ನ ಮುಟ್ಟುವಂತ ಹಕ್ಕು ನನಗಿಲ್ವೇ? ಹೇಳಬಾರ್ದೆ, ನಾನು ನಿನ್ನ ಗಂಡನಲ್ಲವೇ? ನೀವು ನನ್ನ ಗಂಡ ಹೌದು, ಆದ್ರೆ ನಿಮ್ಮ ಹೆಂಡತಿ ನಾನಲ್ಲ ಮಂಜು. ಮತ್ತೆ ಏನ್ ಹೇಳ್ತಾ ಇದ್ದೀಯ ನೀನು? ಆದಿದ್ದ ಮಾತಿನ ಅರ್ಥ ನನಗೊಂದು ಆಗ್ತಾ ಇಲ್ಲ ಭಾರತಿ, ನನಗೊಂದು ಆಗ್ತಾ ಇಲ್ಲ. ಮತ್ತೆ ಈಗ ನಾನು ಮನೆಗೆ ಬಂದಿದ್ದೀನಲ್ಲ, ಎಲ್ಲ ಸರಿ ಹೋಗುತ್ತೆ. ನೀನ್ ಯಾಕೆ ದುಃಖ ಪಡ್ತಾ ಇದ್ದೆ ಭಾರತಿ? ನೀನ್ ಯಾಕೆ ದುಃಖ? ಮಂಜು, ಮಂಜು, ನೀವು ಯುದ್ಧದಲ್ಲಿ ಸತ್ತೋಗಿದ್ದೀರಾ ಅಂತ ತಿಳ್ಕೊಂಡು ಜನ ಎಲ್ಲ ಮಾತಾಡ್ತಿದ್ರು ಮಂಜು, ಜನ ಎಲ್ಲ ಮಾತಾಡ್ತಿದ್ರು. ಮಂಜು, ನೀವು ಕೊಟ್ಟಿರೋ ವಚನನ ನಾನು ಉಳಿಸ್ಕೊಳಕ್ಕಾಗ್ಲಿಲ್ಲ ಮಂಜು, ನಾನು ಉಳಿಸ್ಕೊಳಕ್ಕಾಗ್ಲಿಲ್ಲ. ಆದ್ರೆ ನನ್ನ ಜೀವನದ ಇತಿಹಾಸನೇ ಬದಲಾಗೋಯ್ತು ಮಂಜು, ನನ್ನ ಜೀವನದ ಇತಿಹಾಸವೇ ಬದಲಾಗೋಯ್ತು. ಈಗ ಆದತ್ತಾದ್ರೂ ಏನಾಗಿದೆ ಮತ್ತೆ? ನಾನು ಬಂದಿದ್ದೀನಲ್ಲ, ಸಂತೋಷದಿಂದ ಇರಬಾರ್ದೆ.
ನೀನ್ ಯಾಕೆ ಕಣ್ಣೀರು ಹಾಕ್ತಾ ಇದ್ದೀಯ? ನಾನು ಯುದ್ಧವನ್ನು ಗೆದ್ದು ಮರಳಿ ಮನೆಗೆ ಬಂದಿದ್ದೇನೆ ಭಾರತಿ. ನನಗೆ ಯುದ್ಧಕ್ಕೆ ಕಳಿಸುವಾಗ ಎಷ್ಟೊಂದು ಸಂತೋಷವಾಗಿ ಕಳಿಸಿಕೊಟ್ಟಿರುವೆ. ಆದ್ರೆ ನಾನೀಗ ಮನೆಗೆ ಬಂದಾಗ ಯಾಕೆ ದುಃಖ ಮಾಡ್ತಾ ಇದೆಯಾ ಭಾರತಿ? ನೀನ್ ಯಾಕೆ ದುಃಖ ಮಾಡ್ತಾ ಇದೆಯಾ? ಯುದ್ಧದಲ್ಲಿ ಸತ್ತೋದ್ರೆ ಅಂತ ತಿಳ್ಕೊಂಡು ನಾನು ವಿಧವೆ ಆದೆ. ಆದ್ರೆ ಸ್ವಲ್ಪ ದಿನಗಳ ನಂತರ ನಾನು ಮತ್ತೊಂದು ಮದುವೆ. ಏನ್ ಹೇಳ್ತಾ ಇದ್ದೀಯ ನೀನು? ಮತ್ತೊಂದು ಬೆಳತಿಂಗಳ ಅಂಗಳದಲ್ಲಿ ಚಂದ್ರ ಚಕೋರಿ ಹಾಕಿ ಹಣೆಗೆ ಹಣೆಗಿಟ್ಟು ತುಟಿಗೆ ತುಟಿ ಹಚ್ಚಿ ಕಣ್ಣಲ್ಲಿ ಕಣ್ಣಿಟ್ಟು ನನಗೆ ಪ್ರೀತಿ ಮಾಡಿ ಹೀಗಿದ್ದಲ್ಲ ನನಗೆ ಈಗ ನೀನು ಹೇಳುವ ಮಾತು ಮತ್ತೊಂದು ಹೂವಾಗಿ ಅರಳಿದ ಮೇಲೆ ಮಕರಂದವನ್ನು ಹೀರುವ ತೊಂದರೆ ನೀವೇ ಅಂತ ನೀನು ನನಗೆ ಹೇಳೆ. ನಿನ್ನ ಭಾವಚಿತ್ರವನ್ನು ಹೃದಯದಲ್ಲಿಟ್ಟುಕೊಂಡು ಪೂಜೆ ಮಾಡುವ ನನ್ನನಿಗೆ ಈಗ ನೀವೇ ಹೇಳುವ ಮಾತು ಮತ್ತೊಂದು ಪ್ರಥಮ ರಾತ್ರಿಯ ದಿನ ಯುದ್ಧ ಮಾಡಲು ರಣರಂಗಕ್ಕೆ ಕಳಿಸಿಕೊಟ್ಟೆ. ಈಗ ಯುದ್ಧ ಗೆದ್ದು ಮರಳಿ ಬಂದ ಗಂಡನಿಗೆ ನೀನು ಹೇಳುವ ಮಾತು ಮತ್ತೊಂದು ಮದುವೆ ಆಗಿದ್ದೀನಿ ಅಂತ. ಸಂತೋಷ ಮತ್ತೆ ತುಂಬಾ ಸಂತೋಷ, ತುಂಬಾ ಸಂತೋಷ. ನಾನೇನ್ ಮಾಡ್ಲಿ
ಮಂಜು, ಈಗ ನಿನ್ನ ಬಾಯಿಯಿಂದ ಹೊರಬಂದ ಮಾತು ಕೇಳಿ. ನಾನು ಬದುಕಿ ಸತ್ತು ಭಾರತಿ. ಈ ತಪ್ಪು ನಿನ್ನದಲ್ಲ ಭಾರತಿ. ನನ್ನವರು ನನ್ನ ಹಿತೈಷಿಗಳೆಂದು ನಂಬಿ ನಾನು ನಿನ್ನ ಕೋಳಿಗೆ ತಾಳಿ ಕಟ್ಟಿದ್ದೇನಲ್ಲ, ಅದು ನನ್ನ ತಪ್ಪು ಭಾರತಿ, ನನ್ನ ತಪ್ಪು. ನಾನು ಬೇಕು ಅಂತ ನಾನು ಈ ರೀತಿ ಮಾಡಲಿಲ್ಲ ಮಂಜು. ನೀವು ಸತ್ತೋದಿ ಅಂತ ಮರು ಮದುವೆ ಆದೆ. ನಿಮ್ಗೆ ಅವಮಾನ ಮಾಡ್ಬೇಕು ಅಂತ ಮಾಡ್ಲಿಲ್ಲ. ನನ್ ಬೇಕಾದ್ರೆ ನನ್ಗೂ ಕೇಳಿಸ್ಕೆ ಸಾಯಿಸ್ಬೇಡಿ ಮಂಜು, ನನ್ಗೂ ಕೇಳಿಸ್ಕೆ ಕತ್ತು ಹೆಚ್ಚುಕಿ ನಾನ್ಯಾವ ಪಾಪಕ್ಕೆ ಗುರಿ ಆಗ್ಲಿ? ನೀನಿನ್ನೂ ವಯಸ್ಸು ಇರುವಂತಹ ಹೆಣ್ಣು, ಮೇಲಾಗಿ ಸುಶಿಕ್ಷಿತೆಯಾದ ನೀನು ಈ ಸಮಾಜವನ್ನು ಸುಧಾರಣೆ ಮಾರ್ಗದತ್ತ ನಡೆಸಬೇಕಾದ. ಆದ್ರೆ ನಾನು ಹೆಣ್ಣಿನಿಂದ ಸಂಸಾರವನ್ನು ಮಾಡಲು ಆಗದಂತ ಸನ್ಯಾಸಿ ಬೇಕಾದ್ರೆ ನೀನೇ ಇರದ ಕತ್ತು ಹೆಚ್ಚಿಗೆ ಆ ಸ್ವರ್ಗವೇ ಸಿಗುತ್ತದೆ ಭಾರತಿ, ಸ್ವರ್ಗವೇ ಸಿಗುತ್ತದೆ. ಯಾಕಂದ್ರೆ ಇಬ್ಬರು ಗಂಡಂದಿರ ಪ್ರೀತಿ ಪಡೆದುಕೊಂಡ ಮಂಜು, ನನಗೆ ಶಿಕ್ಷೆ ಆಗ್ಬೇಕು ಮಂಜು. ನಾನು ಬದುಕಿರ್ಬಾರ್ದು. ಮಂಜು, ನೀವೇನ್ ಬೇಕಾದ್ರೂ ಶಿಕ್ಷೆ ಕೊಡಿ, ನಾನು ಅನ್ಭವಿಸ್ತೀನಿ ಮಂಜು. ನೀವೇನ್ ಬೇಕಾದ್ರೂ ಶಿಕ್ಷೆ ಕೊಡಿ. ನಿನಗ ನಾನ್ಯಾಕೆ ಶಿಕ್ಷೆ ಕೊಟ್ಟೆ? ಈಗ ಆದದ್ದೆಲ್ಲ ಆಗೋಯ್ತು. ನಂದು ಒಂದೇ ಒಂದು ಮಾತು ನೀನು ನಡೆಸ್ಕೊಡ್ತೀಯ ಬರ್ತೇನೆ. ಮಂಜು, ಒಂದು ಮಾತೇನೆ, 100 ಮಾತು ಬೇಕಾದ್ರೆ ನಡೆಸ್ಕೊಡ್ತೀನಿ ಮಂಜು. ನಿಮ್ಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಮಂಜು, ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಭರ್ತಿ, ಈಗ ಪ್ರಾಣವನ್ನು ಕೇಳುವಂತಹ ಕಟುಕ ನಾನಲ್ಲ ಭರ್ತಿ, ನಾನಲ್ಲ. ನನ್ನ ಮಾತು ನಡೆಸ್ಕೊಡ್ತೀನಿ ಅಂತ ನನಗೆ ಮಾತು ಕೊಡು. ಆಯ್ತು ಮಂಜು, ನನ್ನ ನಾಡೆ ಆಗ್ಲು, ನನ್ನ ಹೆತ್ತ ನಾಡೆ ಆಗ್ಲು, ನಾನು ನಿಮ್ಮ ಮಾತನ್ನ ನಡೆಸ್ಕೊಡ್ತೇನೆ. ಇಲ್ಲಿವರೆಗೂ ನಾನೊಬ್ಬ ನಿನ್ನ ಗಂಡನಾಗಿದ್ದೆ, ಆದ್ರೆ ಇವತ್ತಿನಿಂದ ನಾನೊಬ್ಬ ನಿನಗೆ. ನೀವೊಬ್ಬ ನನಗೆ? ನಾನೊಬ್ಬ ನಿನ್ನ ಮಗ ಅಂತ ತಿಳ್ಕೊಬೇಕು. ಮಂಜು, ಏನ್ ಮಾತಾಡ್ತಿದ್ದೀರಾ ಮಂಜು?
ಈ ರೀತಿ ಪಾದ ಸೇವೆ ಮಾಡಿದ್ರೆ ಪುಣ್ಯ ಸಿಗ್ತೈತಿ ಅಂತ ಕೇಳ್ತೈತೇನವ್ವ. ದಯವಿಟ್ಟು ದಯವಿಟ್ಟು ನನ್ನ ಮಾತು ನಡೆಸ್ಕೊಡ್ಬೇಕು ಯವ್ವ, ನೀನು ನಡೆಸಿಕೊಡ್ಬೇಕು. ಮಂಜು, ಏನ್ ಮಾತಾಡ್ತಾ ಇದ್ದೀರಾ ಮಂಜು? ಸಾಧ್ಯ ಇಲ್ಲ. ಮಂಜು